ವಾಣಿಜ್ಯ ಸಿಲಿಂಡರ್ ಸಿಗದೆ ಟೀ ಸ್ಟಾಲ್ ಮಾಲೀಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸೌದೆ ಒಲೆ ಹೊತ್ತಿಸಿ ಟೀ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ ಮಾಲೀಕರು. ಉತ್ತರ ಪ್ರದೇಶದ ಹಲವೆಡೆ ಸೌದೆ ಒಲೆಗಳ ಆರಂಭ ಆಗಬಿಟ್ಟಿದೆ. ಸೊ ಇದೇ ಬೆಸ್ಟ್ ಅಪ್ಪ. ಈಗ ಮತ್ತೆ ನಾವು ಹಿಂದಕ್ಕೆ ಹೋಗ್ಬಿಡೋಣ ನೋಡಿ. ಈಗಾಗಲೇ ಅದಕ್ಕೆ ಅಂತ ಪ್ರಿಪ್ರೇಷನ್ ಅನ್ನು ಕೂಡ ಮಾಡಿಕೊಂಡು ಈಗ ವ್ಯಾಪಾರಿಗಳು ಏನು ಮಾಡ್ತಾ ಇದ್ದಾರೆ, ಗ್ರಾಹಕರ ಬಿಸ್ನೆಸ್ನ ಡೌನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಸೋರ್ಸ್ಗಳು ಅವ್ರಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತ ನೋಡಿ. ಆಗಲೇ ಸೌದೆ ಒಲೆ ಯೂಸ್ ಮಾಡ್ಲಿಕ್ಕೆ ಶುರು ಮಾಡೋಣ, ಈ ಗ್ಯಾಸು ಬೇಡ ಎಂಥದ್ದು ಬೇಡ ಅನ್ನುವಂಥ ನಿಲುವನ್ನು ಈಗಾಗಲೇ ಹೋಟೆಲ್ ಮಾಲೀಕರು ತಾಳಿದಂತೆ ಕಾಣಿಸ್ತಾ ಇದೆ. ಲಕ್ನೋದಲ್ಲಿ ಸೌದೆ ಒಲೆಯಲ್ಲಿ ಚಹಾ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರಂತೆ ನೋಡಿ. ಸಣ್ಣ ಪುಟ್ಟ ವ್ಯಾಪಾರಿಗಳು ಏನು ಮಾಡ್ತಾರೆ, ಸೊ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಏನು ಮಾಡ್ತಾರೆ, ವ್ಯಾಪಾರ ಬಂದ್ ಮಾಡ್ಲಿಕ್ಕಾಗತ್ತೆ, ಹೊಟ್ಟೆಪಾಡಿಗೆ ಏನು ಮಾಡ್ತಾರೆ, ಎಷ್ಟು ದಿನ ಈ ರೀತಿಯಾಗಿ ಆಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಸೌದೆ ಒಲೆನೇ ಹಾಕಿಬಿಡೋಣ ಅತ್ಲಾಗೆ ನೋಡಿ. ಅದಕ್ಕಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡು ಈಗಾಗಲೇ ಸೌದೆ ಒಲೆಲೆ ಅಡುಗೆ ಮಾಡ್ತಾ ಇದ್ದಾರೆ. ಕೆಲವರು ಹಂಗೆ ಮಾಡ್ತಾ ಇದ್ದಾರೆ, ಕೆಲವರು ಸಾರ್ಟ್ ಔಟ್ ಆಗುತ್ತೆ ಅಂತ ಕೆಲವರು ಅನ್ಕೊಳ್ತಾ ಇದ್ದಾರೆ. ಬಟ್ ಇದು ಈ ಕಾಲಕ್ಕೆ ಮುಗಿಯಲ್ಲ ಅಂತ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ವಿಶೇಷ ಪ್ರತಿನಿಧಿ ಆಗಿರುವಂತಹ ಅರುಣ್. ಎಸ್ ಅರುಣ್, ಈಗಾಗಲೇ ಬಹಳಷ್ಟು ಆಹಾಕಾರವನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಎಲ್ಲೋ ನಾವು ವಾಪಸ್ ಹಿಂದಕ್ಕೆ ಹೋಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಿಂದಾಗಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಇದೊಂದು ರೀತಿ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಇದು ಆರಂಭ. ಅದು ದೆಹಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಇಡೀ ದೇಶಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಆಗ್ತಿಲ್ಲ. ಸಾಕಷ್ಟು ಪ್ರಮಾಣದಲ್ಲೇನೋ, ಬಹುತೇಕ ಸ್ಥಗಿತವೇ ಆಗೋಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈಗಾಗಲೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದು, ವಾಣಿಜ್ಯ ಸಿಲಿಂಡರ್ಗಳ ಉತ್ಪಾದನೆಯನ್ನೇ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಬೇರೆ ಬೇರೆ ವಿತರಕರ ಹತ್ತಿರ ಅಥವಾ ಯಾವ್ಯಾವ ಉದ್ಯಮಗಳ ಬಳಿ ಎಷ್ಟೆಷ್ಟು ಸ್ಟಾಕ್ ಇತ್ತೋ ಆ ಸ್ಟಾಕ್ ಕ್ಲಿಯರ್ ಆಗುವವರೆಗೆ ಮಾತ್ರ ಸಿಲಿಂಡರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಈಗ ಯಾವುದಾದ್ರು ಒಂದು ಹೋಟ್ಲಲ್ಲಿ 10 ಸಿಲಿಂಡರ್ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇತ್ತು ಅಂತಂದರೆ ಅದನ್ನು ಒಂದೊಂದೋ ಎರಡೆರಡೋ ಆದಷ್ಟು ಲಿಮಿಟ್ ಆಗಿ ಅವರು ಬಳಸ್ತಾ ಬರ್ತಾ ಇದ್ದಾರೆ. ಕ್ರಮವಾಗಿ ಆಹಾರೋದ್ಯಮ, ನಾನು ಹೋಟೆಲ್ ಅಂತ ಹೇಳೋಕ್ಕೆ ಹೆಚ್ಚಾಗಿ ಆಹಾರೋದ್ಯಮ ಬಂದ್ ಆಗ್ತಾ ಬರ್ತಾ ಇದೆ. ಈಗ ಆರಂಭದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಪರಿಸ್ಥಿತಿ ಇದು. ಇನ್ನು ನೆಕ್ಸ್ಟ್ ಗೃಹ ಬಳಕೆ ಸಿಲಿಂಡರ್ಗಳಿಗೂ ಮುಂದಿನ ಬಿಸಿ ಅಲ್ಲಿಗೆ ತಟ್ಟುತ್ತೆ. ಅಂದರೆ ಹಂತ ಹಂತವಾಗಿ ಇದು ಮುಂದುವರಿಯುತ್ತಾ ಹೋಗುತ್ತೆ. ನಿನ್ನೆ ಅಷ್ಟೇ ನಾವೆಲ್ಲ ಅಂದ್ಕೊಂಡ್ವಿ, ಅಮೆರಿಕ ಹೊರ್ಮುಜ್ ಜಲಸಂಧಿಯ ಮೇಲೆ ದಾಳಿ ಮಾಡಿ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತು. ಇನ್ನು ಪರವಾಗಿಲ್ಲಪ್ಪ, ಗಲ್ಫ್ ರಾಷ್ಟ್ರಗಳಿಂದ ತೈಲ ಮತ್ತು LPG ಸುಗಮವಾಗಿ ಬಂದ್ಬಿಡುತ್ತೆ, ಇನ್ನೊಂದು ವಾರದೊಳಗೆಲ್ಲ ಸಾರ್ಟ್ಔಟ್ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಆ ಥರ ಆಗ್ತಾ ಇಲ್ಲ. ಹೊರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ದಾಳಿ ಮಾಡಿದ ನಂತರವೂ ಹೊರ್ಮುಜ್ ಜಲಸಂಧಿ ಕ್ಲಿಯರ್ ಆಗಿಲ್ಲ. ಅಲ್ಲಿಂದ ತೈಲ ಟ್ಯಾಂಕರ್ಗಳು ಬರೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಾಗೂ ಬರೋದಕ್ಕೆ ಪ್ರಯತ್ನ ಪಟ್ಟಂಥ ಟ್ಯಾಂಕರ್ಗಳ ಮೇಲೆ, ಹಡಗುಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೇರೆ ಆಯ್ಕೆ ಇಲ್ಲ. ನಾವು ಭಾರತ ರಷ್ಯಾಯಿಂದೇನೋ ಖರೀದಿ ಮಾಡಿದ್ವಿ, ಆದರೆ ಇದುವರೆಗೆ ರಷ್ಯಾಯಿಂದ ತೈಲ ಬಂದಿರುವಂಥದ್ದು ಎಷ್ಟು? 3 ಟ್ಯಾಂಕರ್ಗಳು ಮಾತ್ರ. ಇನ್ನೂ ಬರಬೇಕಾಗಿದೆ. ಅಲ್ಲಿ ನೋಡ್ರಿ, ರಷ್ಯಾ ನಾವು ಸ್ನೇಹದ ಕಾರಣಕ್ಕೆ ಕೊಡ್ತಾ ಇದ್ದೀವಿ ಅಂತ ಉಲ್ಟಾ ಹೊಡೆಯೋದಕ್ಕೆ ಶುರುವಾಗಿದೆ. ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲ. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಎಲ್ಲ ರಾಷ್ಟ್ರಗಳು ಈಗ ರಷ್ಯಾ ಮುಂದೆ ಕೈಚಾಚುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಹಾಗಾಗಿ ಬರಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ತೈಲ, ಕಚ್ಚಾ ತೈಲ ಸಪ್ಲೈ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತೈಲ ಸಂಸ್ಕರಣಾ ಘಟಕಗಳಲ್ಲೂ ಕೂಡ ಸರ್ಕಾರ ಏನೋ ಆದೇಶ ಕೊಡುತ್ತೆ, ಇರೋ ಸ್ಟಾಕನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು 25% ಹೆಚ್ಚು ಮಾಡಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಆದರೆ ಆದೇಶ ಕೊಟ್ಟ ತಕ್ಷಣ ತೈಲ ಸಂಸ್ಕರಣೆಯನ್ನು 25% ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಸಮಯ ಬೇಕಾಗುತ್ತೆ. ಆ ಸಮಯದ ಕಾರಣದಿಂದಾಗೇ ಅಭಾವ ಹೆಚ್ಚಾಗ್ತಾ ಹೋಗಿದೆ. ಯಾವಾಗ ಅಭಾವ ಹೆಚ್ಚಾಗುತ್ತಾ ಹೋಗುತ್ತೋ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು 25% ಅಲ್ಲ 75% ಹೆಚ್ಚಿಗೆ ಮಾಡಿದ್ರು ಕೂಡ ಎಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಜನಸಾಮಾನ್ಯರು ಪರದಾಡುವಂತಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮಲ್ಲ ಮಾಹಿತಿಗಾಗಿ.